ಇವತ್ತು ನಾನು 25 ತಾರೀಕು 25/8/2025 ಬೆಳ್ತಂಗಡಿ ಠಾಣೆಗೆ ಬಂದೆ. ಅಂದರೆ ಮೊನ್ನೆ 21ನೇ ತಾರೀಕು ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋರನ್ನು ಬಂಧನ ಮಾಡಿಕೊಂಡ್ರು ಬೆಳಿಗ್ಗೆ 9:00ವರೆಗೆ. ಅಂಥ ಸಂದರ್ಭದಲ್ಲಿ ನಾನು ಇದ್ದೆ. ಅಂದರೆ ಇಲ್ಲಿ ಬ್ರಹ್ಮಾವರ ಠಾಣೆಯಿಂದ ನೋಟಿಸ್ ಕೊಟ್ಟಿರೋದು 9 ಗಂಟೆಗೆ ಬ್ರಹ್ಮಾವರ ಠಾಣೆಗೆ ಹಾಜರಾಗಬೇಕು ಮಹೇಶ್ ತಿಮ್ಮರೋಡಿ ಅನ್ನೋರು. ಅಂಥ ಸಂದರ್ಭದಲ್ಲಿ ನಮಗೆ ಹೇಳಿದ್ರು, ನಮಗೆ ಒಂದು 10-10ವರೆಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ನಾನು ಅಂಥ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬಂದು ನೋಡಿದರೆ ತುಂಬ ಪೊಲೀಸರು ಬಂದು ಏನಂತ ಕೇಳಿದ್ರೆ, ಇಲ್ಲ ಬಂಧನ ಮಾಡಬೇಕಂತೇಳಿ. ಅವಾಗ ಅಕ್ಕ ಕೇಳ್ತಾ ಇದ್ದಾರೆ, ಸರ್ 9 ಗಂಟೆ ಟೈಮ್ ನೀವೇ ಕೊಟ್ಟಿರೋದು, 9 ಗಂಟೆ ಠಾಣೆಗೆ ಬಂದೆ ಅಂತ ಕೊಟ್ಟೋಗಿದ್ದೀರಾ, ನೀವು 9 ಗಂಟೆಗೆ ಇಲ್ಲಿ ಬಂದರೆ ಅಲ್ಲಿ ಯಾರಿದ್ದಾರೆ ಇದು ಕೇಳ್ತಾ ಇದ್ರು. ಆ ನಂತರ ಎಲ್ಲ ಹೇಳಿ ಸರಿ ನಾವೇ ಬರ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಇಲ್ಲ ಬನ್ನಿ, ಬಂದು ನೀವನ್ನು ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ತೆಗೆದು ಕಳಿಸ್ತೀವಿ ಅಂತ. ಆಯ್ತು ಅಂತ ಹೇಳಿದ್ವಿ. ಅವು ಎಲ್ಲರೂ ಸರಿ ಓಕೆ ಪೊಲೀಸರೆಲ್ಲ ಬಂದಿದ್ದಾರೆ, ಹೋಗೋಣ, ಏನಕ್ಕೆ ಸುಮ್ಮನೆ ಇನ್ನೊಂದು ರಾಮಾಯಣ ಮಾಡೋದು, ಇಲ್ಲ ಹೋದ ಸಾರಿ ಇಲ್ಲಿ MLA ಮಾಡೋಂಗೆ ಮಾಡೋದು ಬೇಡ, ನಮಗೆ ಹೋಗೋಣ, ಏನಿದ್ರು ನಾವು ಕಾನೂನೇ ತಲೆಬಾಗಿ ಹೋಗೋಣ ಅಂತ ನಾವು ಹೊರಟೋಗಿದ್ದೀವಿ. ಅಂಥ ಸಂದರ್ಭದಲ್ಲಿ ಕಾರ್ಕಳ ಸಬ್ ಇನ್ಸ್ಪೆಕ್ಟ್ರ್ ಅವರು ನಮ್ಮ ಆತ್ಮೀಯರು, ಅದಕ್ಕೆ ಅವರೊಂದಿಗೆ ನಾನೊಂದಿಷ್ಟು 5-10 ನಿಮಿಷ ಮಾತಾಡ್ತಾ ಇದ್ದೆ. ನಾನು ಅದು ಏನು ನಮಗೆ ಒಂದು ಸ್ವಲ್ಪ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೆ. ಆ ನಂತರ ಸರಿ ಮಹೇಶನ್ನು ಹೊರಟು ಬಂದು ಹೊರಗೆ ಬರುವಾಗ ಸೌಜನ್ಯಗೆ ಒಂದು ಜೈ ಹೇಳಿ ನಾವು ಕಾರಲ್ಲಿ ಹೋಗಿದ್ದೀವಿ. ನಾವು ಅಷ್ಟೊತ್ತಿ ಅರ್ಧದಲ್ಲಿ ಹೋಗುವಾಗ ಇನ್ನೊಬ್ಬರು ಪೊಲೀಸ್ ಅಧಿಕಾರಿಯವರು ಬಂದು ನಮ್ಮ ಕಾರಿಗೆ ಕೂತರು. ಎಲ್ಲ ಒಳ್ಳೆ ರೀತಿಯಲ್ಲಿ ಹೋಗಿದ್ದೀವಿ. ಆದರೆ ಅಲ್ಲೋಗಿ ತಲುಪಿದ ನಂತರ ಗೊತ್ತಾಗ್ತಾ ಇದೆ, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀವಿ ಅಂತೇಳಿ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಸುದ್ದಿ ಬರ್ತಾ ಇದೆ. ಅದು ಯಾವ ಉದ್ದೇಶ ಗೊತ್ತಿಲ್ಲ. ಅಲ್ಲಿಂದ ನೋಡಿದರೆ ಅಷ್ಟು ಗೊತ್ತಾಯಿತು, ಇದು ಇನ್ನೂ ಒಂದು ಪ್ರಕರಣ ಅಲ್ಲಿ ಮಹೇಶನ್ನು ಸಿಕ್ಕಾಕ್ಸಿದ್ದಾರೆ, ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿ ಆದಷ್ಟು ಅವ್ರನ್ನ ಇನ್ನೂ ಜೈಲಿಗೆ ಹಾಕುವ ಒಂದು ಉಪಾಯವನ್ನು ಕಂಡುಹಿಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆ ನಂತರ ನಾವು ಕೇಳುವಾಗ ಮಾರನೇ 21 ತಾರೀಕಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೊತ್ತಿಗೆ ಗಿರೀಶನ್ನವರು ಬಂದು ಅವರ ಸ್ಟೇಟ್ಮೆಂಟ್ ಕೊಟ್ಟು ಹೋದರು. ಮತ್ತು ನೋಡಿದ್ರೆ ನನ್ನ ಪ್ರಕಾರವಾಗಿ ಇವರೆಲ್ಲ ನೋಡ್ತಾ ಇರೋದು ನನ್ನೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ದೂರು ಕೊಟ್ಟಿರೋದು ತಪ್ಪ ಅಂತ ನನಗೆ ಅನಿಸ್ತಾ ಇದೆ ಅಂತ ಕಾಣಿಸ್ತಾ ಇವಾಗ. ಅಂದರೆ ಸತ್ಯಾಸತ್ಯ ಘಟನೆ ಯಾವುದು ಹೇಳ್ಬಾರ್ದು, ಹೇಳಿದವನಿಗೆ ಜೈಲು ಅಂತ ಕಾಣಿಸ್ತಾ ಇದೆ. ಮೊನ್ನೆ ಮಹೇಶನ್ನವ್ರನ್ನು ಬಿಡುಗಡೆ ಮಾಡೋದಿದ್ದರೆ ಇವತ್ತು ನಮಗೆ ಜೈಲು ಇರ್ಬೋದಿತ್ತು. ಆದರೆ ನಾವು ಅದಕ್ಕೆ ರೆಡಿ ಇದ್ದೀವಿ. ನಾವು ಯಾರನ್ನೂ ಕೊಲೆ ಮಾಡಿಲ್ಲ, ಯಾರ್ದೋ ಜಾಗವನ್ನು ಕಬಳಿಸಿ ತಿಂದಿಲ್ಲ. ನಿಯತ್ತಾಗಿ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ನಾನು ಈ ಹಿಂದೆನೂ ಇವತ್ತು ಎಲ್ಲೂ ಹೇಳ್ತಾ ಇದ್ದೀನಿ, ಸತ್ಯ ಇದ್ದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. ನಾವು ಯಾರದೇ ₹1 ದುಡ್ಡನ್ನು ಪಡ್ಕೊಂಡಿಲ್ಲ ಈ ಹೋರಾಟಕ್ಕೋಸ್ಕರ. ಇಲ್ಲ ದೇವಸ್ಥಾನದ ಆ ಒಂದು ದಾರಿಯನ್ನು ತಪ್ಪಿಸೋ ಕೆಲಸ ಮಾಡ್ತಾ ಇಲ್ಲ, ದೇವಸ್ಥಾನ ತೇಜೋವನೆ ಮಾಡ್ತಾ ಇಲ್ಲ, ಇಲ್ಲಾರೆ ಯಾರೋ ಪ್ರಭಾವಿ ವ್ಯಕ್ತಿಯ ತೇಜೋವನೆ ಮಾಡ್ತಾ ಇಲ್ಲ. ಯಾರಲ್ಲಿ ತಪ್ಪಿಸ್ತರು, ಯಾರು ಕೊಲೆಗಡುಕರು, ಯಾರು ಈ ಹೆಣ್ಣು ಮಕ್ಕಳನ್ನ ಮಾಡಿ ಎಲ್ಲಿ ಮಣ್ಣು ತುಂಬಿಸಿದವರು, ಯಾರು ಬಟ್ಟೆ ತೂರಿಸಿದವರು, ಯಾರು ಚಾಕುಂದಿ ಇರಿದವರು, ಅಂಥವ್ರು ಬೇಕು. ಅಂಥವ್ರನ್ನ ಕಾನೂನು ಸಮ್ಮುಖ ತರಲೇಬೇಕು. ಅದರ ಹೋರಾಟ ನಮ್ಮ ನಡೀತಾ ಇರೋದು. ಆವಾಗ ಪ್ರಭಾವಿ ವ್ಯಕ್ತಿಗಳೇ ನಮ್ಮ ಹೋರಾಟದಿಂದ ಏನೋ ಭಯ ಆಗ್ತಾಯಿದೆ ಅಂತ ಕಾಣಿಸ್ತದೆ. SIT ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಯವರ ಒಂದು SIT ತಂಡ ರಚನೆ ಮಾಡುವಾಗ ಅದನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಅಂದರೆ ಒಂದು ಕಡೆಯಿಂದ ಮುಂದಿಂದ ಚೆನ್ನಾಗಿದೆ ಓಕೆ ಬೇಕಂತ ಹೇಳೋದು, ಹಿಂದಿಂದ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ನಾವು ಹೇಳ್ತಾ ಇರೋದು SIT ಬೇಕು, SIT ತನಿಖೆ ಮಾಡಲಿ. ಒಂದು ಕಡೆಯಿಂದ NIA ಕೊಡಬೇಕಂತ. ಏನಕ್ಕೆ ಸ್ವಾಮಿ, ಕರ್ನಾಟಕ ರಾಜ್ಯದಲ್ಲಿ ಇಲ್ಲೂ ಅಧಿಕಾರಿಗಳು ತನಿಖೆ ಮಾಡಲಿಕ್ಕೆ? ಇದು ರಾಷ್ಟ್ರೀಯ ಮಟ್ಟದ ಅಲ್ಲ, ಇದು ಈ ಗ್ರಾಮದಲ್ಲಿ ಆಗಿರುವಂಥದ್ದು. ಇದನ್ನು SIT ಅವರು ಬೇಕು. ಅದಕ್ಕೋಸ್ಕರ ಆ ಒಂದು ತನಿಖೆ ನಡೀತಾ ಇತ್ತು. ಅದರ ಪ್ರಕಾರವಾಗಿ ನನ್ನ ಮೇಲೆ ಒಂದು FIR ದಾಖಲು ಮಾಡಿದ್ರು. ಅದರ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೆ. ಅಂದರೆ ಇನ್ನೂ ಎಷ್ಟೋ ಪ್ರಕರಣ ದಾಖಲು ಮಾಡ್ತಾ ಇರ್ತಾರೆ. ಆಗಿದೆ ಸೌಜನ್ಯ, ನನ್ನ ಮೇಲೆ ಯಾವುದೇ ಪ್ರಕರಣ ಇರಲಿಲ್ಲ. ಆದರೆ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ 3-4 ಪ್ರಕರಣಗಳಾಗಿದೆ, ಜಾಸ್ತಿ ಆಗಿದೆ. ಆವಾಗ ಒಂದೊಂದು ಕ್ಲಿಯರ್ ಮಾಡ್ತಾ ಇರಬೇಕು. ಇಲ್ಲ ಇದನ್ನಿಟ್ಟು ಇದೇ ಥರನೇ ಮಹೇಶನ್ನು ಅರೆಸ್ಟ್ ಮಾಡೋಂಗೆ ನಮ್ಮನ್ನು ಮಾಡಿದರೆ ನಮಗೆ ಹೋಗಿ ಕೂರ್ಬೋದು, ಇಲ್ಲ ಅಂತಲ್ಲ. ಆದರೆ ನಾವು ಇನ್ನೂ ಯಾವಾಗಲೂ ಹೇಳ್ತಾ ಇದ್ದೀವಿ ನೋಡಿ, ಇದು ಜೈಲಲ್ಲಿ ಕೂರು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮೆಡಿಕಲ್ ಮಾಫಿಯಲ್ಲಿ ಏನೋ ಒಂದು ಮೆಡಿಸಿನ್ ಹಾಕಿ ಕೊಟ್ಬಿಟ್ಟು 6 ತಿಂಗಳ ನಂತರ ಏನೋ ಕಾಯಿಲೆ ಬಂದು ಸಾಯುವ ರೀತಿಯಲ್ಲಿ ಮಾಡ್ತಾರೆ. ಇದು ಮಾತ್ರ ಭಯ ಇರೋದು. ಅದಕ್ಕೋಸ್ಕರ ಒಂದೊಂದು ಕ್ಲಿಯರ್ ಮಾಡೋ ಕೆಲಸ ಬಂದೀವಿ ಸರ್. ನಾನು ಇವಾಗ ಇಲ್ಲ, ನೋಟಿಸ್ ತಗೊಳ್ಳಿಕ್ಕೆ ಬಂದೆ. ಇವನು ಸಬ್ ಇನ್ಸ್ಪೆಕ್ಟರ್ ಬರಬೇಕು, ಅದಕ್ಕೆ ಬಂದಿದ್ದೀನಿ. ಸರಿ, ನಾನು ಹೇಳಿದೆ ನೀವು ಕರೀರಿ ಸರ್, ನಾನು ಬರ್ತೀನಿ. ನೋಟಿಸ್ ಬೇಕಂತ ಹೇಳಿಲ್ಲ, ನಾನು ಕಾನೂನಿಗೆ ತಲೆಬಾಗಿದ್ದೀನಿ, ನಾನು ಯಾವುದಕ್ಕೂ ಬರ್ತೀನಿ ಅಂತ ಹೇಳಿದ್ದೀನಿ ಸರ್. ನಾಳೆನೇ ಬನ್ನಿ ಅಂತ ಹೇಳಿದ್ರು, ನಾಳೆ ಬರ್ತೀನಿ ಸರ್ ನಾನು.